ನಮಸ್ತೆ. ಬೆಳಕು ನಕ್ಷತ್ರ ವ್ಲಾಗ್ಸ್ಗೆ ಸ್ವಾಗತ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸಬ್ಸ್ಕ್ರೈಬ್ ಆಗಿರೋರು ಸುಧಾ ವೀಡಿಯೋಸ್ನ ನೋಡಿ, ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾನು ಇವತ್ತಿನ ದಿನ ಅಮ್ಮನ ಮನೆಯಲ್ಲಿದ್ದೆ. ಅಮ್ಮ ಹಾಕಿರೋ ಗಿಡಗಳು ಮತ್ತು ತರಕಾರಿ ಅದೆಲ್ಲ ಬೆಳೆದಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಟೊಮೊಟೊನ ಅಂದರೆ ಅವರು ಫಸ್ಟ್ ಫ್ಲೋರಲ್ಲಿರೋದು, ಮೇಲ್ಗಡೆಯಿಂದ ಸುಮ್ಮನೆ ಕೊಳ್ತೋಗಿರೋದು ಅಥವಾ ವೇಸ್ಟ್ ಟೊಮೊಟೊ ಎಲ್ಲ ಎಸ್ದಾಗ ಟೊಮೊಟೊ ಗಿಡ ಬಂದಿತ್ತಂತೆ. ಅದು ಒಂದು ಲೈನು ಹಾಕಿದ್ರು. ಅಂದರೆ 30-40 ಸೈಟಲ್ಲಿ ಪಕ್ಕದಲ್ಲಿ ರಿಲೇಷನ್ ಒಬ್ರದ್ದು ಸೈಟ್ ಖಾಲಿ ಇತ್ತು. ಅದಕ್ಕೆ ಈ ರೀತಿ ತಂತಿ ಬೇಲಿ ಹಾಕಿಸ್ಕೊಂಡು ನಮ್ಮಮ್ಮಂಗೆ ಸ್ವಲ್ಪ ಗಿಡಗಳಂದರೆ ತುಂಬಾ ಇಷ್ಟ. ಹಾಗಾಗಿ ಗಿಡಗಳನ್ನ ಹಾಕಿದ್ರಲ್ಲ, ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋದ ಅಂದ್ಕೊಂಡು ತೊಗೋತಾ ಇದ್ದೀನಿ. ಹಾಗೆ ಚಪ್ರದ ಅವರೆಕಾಯಿ ಗಿಡ ನೋಡಿ ಎಷ್ಟು ಒತ್ತೊತ್ತಾಗಿ ಗ್ರೀನರಿಯಾಗಿ ಚೆನ್ನಾಗಿ ಬಂದಿದೆ. ಚಪ್ರನೂ ಎಲ್ಲ ನಮ್ಮಪ್ಪ ಮತ್ತು ನಮ್ಮಮ್ಮ ಮಾಡ್ಕೊಂಡವ್ರೆ. ಮತ್ತು ಅಲ್ಲೇ ಕುರಿಗಳನ್ನೂ ಸಾಕ್ಕೊಂಡವ್ರೆ. ಒಂದು 4 ಕುರಿ ಇದೆ. ಈ ರೀತಿ ಇದೆ. ಈಗ ರೀಸೆಂಟಾಗಿ ಒಂದು 7 ದಿನ ಆಯ್ತಂತ ಅನಿಸುತ್ತೆ ಅದು ಮರಿ ಹಾಕಿ, ಪುಟಾಣಿ ಮರಿ ಈ ರೀತಿ ಇದೆ. ಅವ್ರಿಗೆ ತುಂಬಾ ಇಷ್ಟ ಈ ರೀತಿ ಎಲ್ಲ ಸಾಕೋದು ಮತ್ತು ಗಿಡಗಳನ್ನೆಲ್ಲ ಚೆನ್ನಾಗಿ ಬೆಳೆಸ್ತಾರೆ. ನಾನು ಇನ್ನು ನೆಕ್ಸ್ಟ್ ಲಾಗಲ್ಲಿ ಹೇಗೆ ಮೇಲೆಲ್ಲ ಮತ್ತು ಅಕ್ಕಪಕ್ಕ ಎಲ್ಲ ಹೇಗೆ ಗಿಡ ಹಾಕವ್ರೆ ಅನ್ನೋದನ್ನು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಟೊಮೊಟೊ ಹಣ್ಣು ಕಿತ್ಕೊಟ್ರು, ಇದರಲ್ಲಿ ಟೊಮೊಟೊ ಚಟ್ನಿ ಮಾಡು ಚೆನ್ನಾಗಿರುತ್ತೆ ಅಂತ. ಅವರು ರೆಸಿಪಿ ಅವರೂ ಹೊಸ್ದಾಗಿ ಏನಾದರೂ ಮಾಡಿದಾಗ ನನಗೆ ತಿಳಿಸ್ತಾರೆ, ಇದು ಮಾಡು, ನಿನ್ನ ವೀಡಿಯೋ ಹಾಕು, ಯೂಟ್ಯೂಬ್ಗೆ ಹಾಕು, ತುಂಬಾ ಚೆನ್ನಾಗಿದೆ, ಚೆನ್ನಾಗೂ ಬರುತ್ತೆ, ಟೇಸ್ಟ್ ಚೆನ್ನಾಗಿದೆ ಅಂತ. ಹಾಗಾಗಿ ಅವ್ರ ಹತ್ರನೂ ಹೇಳಿಸ್ಕೊಂಡು ಆಲ್ಮೋಸ್ಟ್ ವೀಡಿಯೋಸ್ಗಳನ್ನ ನಾನು ಹಾಕ್ತಾಯಿರ್ತೀನಿ. ಆನಂತರ ಈ ಕಡೆ ಸೈಡು ಸ್ವಲ್ಪ ತಂತಿ ಬೇಲಿ ಥರ ಹಾಕ್ಬಿಟ್ಟು, ಯಾಕಂದರೆ ಕೋಳಿನ ಸಾಕಿರೋದ್ರಿಂದ ಹೋಗಬಾರ್ದು ಅಂತ ಹಾಕವ್ರೆ. ಆದರೆ ಕೋಳಿಗಳು ಹೆಂಗಾದ್ರೂ ಸರಿ ಹೊಟ್ಟೋಗುತ್ತೆ. ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಬಾಳೆ ಗಿಡ ಅದೆಲ್ಲ ಹಾಕ್ಕೊಂಡವ್ರೆ. ಮತ್ತು ಒಂದು ಸೈಡ್ ಕಬ್ಬೂ ಹಾಕವ್ರೆ. ನಾನು ನಿಮಗೆ ಡೀಟೇಲ್ ಹತ್ರದಲ್ಲಿ ಹೋಗಿ ತೋರ್ಸೋದಕ್ಕಾಗಲಿಲ್ಲ. ಮತ್ತು ನುಗ್ಗೆಕಾಯಿ ಗಿಡ ಇಲ್ಲಿ ನೋಡಿ, ಕಬ್ಬೂ ಹಾಕವ್ರೆ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಬಂದರೆ ಕಬ್ಬು ಬೇರೆ ಕಡೆ ಥರ ಅವಶ್ಯಕತೆಯೇ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಇದು ನಾಟಿ ಕೋಳಿಗಳು ಸಾಕಿರೋದು. ನೆಕ್ಸ್ಟ್ ಟೈಮು ನಾಟಿ ಕೋಳಿ ಸಾಂಬಾರು ಮಾಡ್ತೀನಿ, ಆವಾಗೊಂದು ವೀಡಿಯೋ ಮಾಡ್ಕೊ ಅಂತ ಅಂದವ್ರೆ. ನೆಕ್ಸ್ಟ್ ಯಾವಾಗಲಾದರೂ ಮನೆಗೆ ಹೋದಾಗ ಕೋಳಿ ಕೂದಾಗ ನಾನು ನಿಮಗೆ ಆ ರೆಸಿಪಿನೂ ಶೇರ್ ಮಾಡ್ಕೊತೀನಿ. ಆನಂತರ ನಾನು ಅಮ್ಮನ ಮನೆಯಿಂದ ತಂದಿದ್ದು ಟೊಮೊಟೊ ಕಾಯಿ ತಂದಿದ್ದು ಆಲ್ಮೋಸ್ಟ್ ಸ್ವಲ್ಪ ಹಣ್ಣಾಗೇ ಬಿಟ್ಟಿದೆ. ಯಾಕಂದರೆ ನೀವು ಮಾಡಬೇಕಾದ್ರೆ ಫುಲ್ಲು ಕಾಯೇ ತೊಗೊಳ್ಳಿ. ಅಂದರೆ ಈಗ ಸ್ವಲ್ಪ ದೋರ್ಗ ಇದ್ರೂ ಏನೂ ಅನಿಸೋದಿಲ್ಲ. ಆದರೆ ಫುಲ್ಲು ಗ್ರೀನರಿಯಾಗಿ ಕಾಯಿ ಇದ್ದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅಂತ ಅಂತಾರೆ. ಹಾಗಾಗಿ ನಾನಿಲ್ಲಿ ಒಂದು 6 ಟೊಮೊಟೊ ತೊಗೊಂಡಿದ್ದೀನಿ. ನಂತರ ಒಂದು 6-7 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಶುಂಠಿ ಮತ್ತು ಬೆಳ್ಳುಳ್ಳಿ. ನೀವು ಹಸಿಮೆಣ್ಸಿನ್ಕಾಯಿ ಬೇಡ ಅಂತ ಅಂದರೆ ಒಣಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು. ನಂತರ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ ಒಂದು 3-4 ಸ್ಪೂನಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಇಷ್ಟು ಐಟಮ್ಗಳು ಬೇಕಾಗುತ್ತೆ, ಸಾಮಗ್ರಿಗಳು. ಈಗ ನಾವಿದನ್ನು ಈ ಟೊಮೊಟೊ ಕಾಯಿನ ಅರ್ಧಕ್ಕೆ ಕಟ್ ಮಾಡಿಕೊಂಡು ಮತ್ತು ಹಸಿಮೆಣ್ಸಿನ್ಕಾಯಿನ ಅರ್ಧಕ್ಕೆ ಕಟ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಎಣ್ಣೆಯಲ್ಲಿ ಉರಿಬೇಕಾದ್ರೆ ಈ ಅಂದರೆ ಒಂದೊಂದನ್ನೇ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಕಟ್ ಮಾಡ್ದೇ ಸಿಡಿಯುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ, ಇನ್ನೇನಿಲ್ಲ. ನಂತರ ಇಷ್ಟು ಸಾಮಗ್ರಿಗಳು ಬೇಕಾಗುತ್ತೆ. ನೀವು ಸ್ವಲ್ಪ ಕಾಯಿನೇ ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಅವರೇ ಅಂತ ನೋಡಿಕೊಂಡು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಈಗ ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದಾಗಿದೆ. ನೀವು ಅರ್ಧ ಭಾಗ ನಂತರನಾದರೂ ಮಾಡ್ಕೋಬೋದು, ಇಲ್ಲ ಅಂದರೆ ರೌಂಡ್ ಶೇಪಾಗಾದ್ರೂ ಕಟ್ ಮಾಡ್ಕೋಬೋದು. ಹಸಿಮೆಣ್ಸಿನ್ಕಾಯಿನೂ ಕಟ್ ಮಾಡ್ಕೊಂಡಿದ್ದಾಗಿದೆ. ಈಗ ಈ ರೀತಿ ಕಟ್ ಮಾಡ್ಕೊಂಡಿದ್ದಾಗಿದೆ. ನಂತರ ಇಲ್ಲಿ ಕಡಲೆಕಾಯಿ ಬೀಜ ನೀವು ಏನಾದರೂ ಮನೆಯಲ್ಲಿ ಹುರಿದ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಅಂದರೆ ಆ ಪೌಡರನ್ನೇ ಹಾಕ್ಕೋಬೋದು, ಇಲ್ಲಾಂದರೆ ಈ ರೀತಿ ಕಡಲೆಕಾಯಿ ಬೀಜನೇ ಹಾಕ್ಕೋಬೋದು. ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಚಿಕ್ಕ ಬಾಣಲಿ ಆದರೆ ಸಾಕಾಗುತ್ತೆ. ನಂತರ ಇಲ್ಲಿ ನಾನು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಆ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ, ಸಾಸಿವೆ ಅದನ್ನು ಹಾಕ್ಕೋಬೇಕಾಗತ್ತೆ. ಜೀರಿಗೆ ಒಂದು ಅರ್ಧ ಸ್ಪೂನ್ ಆದರೆ ಸಾಕಾಗುತ್ತೆ.
ಯಾಕಂದರೆ ಒಂದು 6 ಟೊಮೊಟೊ ತೊಗೊಂಡಿರೋದ್ರಿಂದ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ಜೀರಿಗೆ ಸಿಡ್ದಿದ ನಂತರ ಈಗ ನಾನು ಕಡಲೆಕಾಯಿ ಬೀಜ ಹಾಕ್ಕೋತಾ ಇದ್ದೀನಿ. ಕಡಲೆಕಾಯಿ ಬೀಜನ ಹುರ್ಕೋಬೇಕಾಗುತ್ತೆ. ಸಪ್ರೇಟ್ ನೀವು ಅಂದರೆ ಯಾವುದೇ ಎಣ್ಣೆ ಇಲ್ದೇ ಹುರ್ಕೊಂಡು ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೋಬೋದು. ನಾನು ಸಿಪ್ಪೆ ಸಮೇತನೇ ರುಬ್ಬೋದಕ್ಕೆ ಹಾಕ್ಕೋತಾ ಇದ್ದೀನಿ. ಈಗೆಲ್ಲ ಸ್ವಲ್ಪ ಅದು ಕಡಲೆಕಾಯಿ ಬೀಜ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಎಣ್ಣೆನಲ್ಲಿ ಹುರ್ಕೊಳ್ಳೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ಕು ಬರೋದಿಲ್ಲ ಅಂತ ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ಏನೂ ಆಗಲ್ಲ ಅಂತ. ಅಕಸ್ಮಾತ್ ನಮಗೆ ಗ್ಯಾಸ್ಟ್ರಿಕ್ ಇದೆ ಆಗೋದೇ ಇಲ್ಲ ಅಂತ ಅಂದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಆದರೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನಂತರ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಆ ಟೊಮೊಟೊನು ಎಲ್ಲ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ. ಆದರೂ ಗಿಡದಲ್ಲಿ ಬೆಳೆದಿರೋದು ಅಂತ ಅಂದರೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಅಲ್ವಾ. ಅಂದರೆ ನಾನು ಸ್ವಲ್ಪ ಶೋ ಗಿಡಗಳನ್ನ ಹಾಕಿದ್ದೀನಿ, ಆದರೆ ನಮ್ಮ ಅಮ್ಮನಷ್ಟು ಗಿಡಗಳನ್ನ ಮೇಂಟೈನ್ ಮಾಡೋದಕ್ಕೆ ಬರೋದಿಲ್ಲ ನನಗೆ. ಈಗ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ಅವರಂತೂ ಯಾವಾಗಲೂ ವೆರೈಟಿ ಅಡುಗೆಗಳನ್ನ ಮಾಡ್ತಾ ಇರ್ತಾರೆ. ಮಾಡಿಬಿಟ್ಟು ಇದನ್ನು ಮಾಡು ಅದನ್ನು ಮಾಡು ಅಂತ ಹೇಳ್ತಾ ಇರ್ತಾರೆ. ನಾನು ಕೆಲವೊಂದು ಟ್ರೈ ಮಾಡ್ತಾ ಇರ್ತೀನಿ ಒಟ್ಟಿನಲ್ಲಿ. ನಂತರ ಎಣ್ಣೆಯಲ್ಲಿ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ನೋಡಿ, ಎಲ್ಲ ಸಾಫ್ಟಾಗಿ ಮೆತ್ತಗಾಗಬೇಕು ಆ ಟೊಮೊಟೊ ಎಲ್ಲ. ಅಲ್ಲಿವರೆಗೂ ನಾವು ಅಂದರೆ ಅದರಲ್ಲಿರೋ ನೀರಿನಂಶ ಎಲ್ಲ ಸ್ವಲ್ಪ ಸುಂಡಬೇಕು, ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ. ಈಗೆಲ್ಲ ಚೆನ್ನಾಗಿ ಹುರ್ಕೊಂಡು ಈಗೆಲ್ಲ ಸ್ವಲ್ಪ ಅಂದರೆ ಮೇಲೆ ಕೆಳಗೆ ಮಾಡ್ಕೋತಾ ಇದ್ದರೆ ನೀಟಾಗಿ ಬೇಯುತ್ತೆ ಅನ್ನೋ ಕಾರಣಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ದೊಡ್ಡ ಬಾಣಲಿ ಇಟ್ಕೊಂಡು ನೀಟಾಗಿ ಹುರ್ಕೋಬೋದು. ನಂತರ ನಾವಿಲ್ಲಿ ಇದು ಕಡಲೆಕಾಯಿ ಬೀಜ ಯೂಸ್ ಮಾಡಲಿಲ್ಲ ಅಂತ ಅಂದರೆ ತೆಂಗಿನಕಾಯಿನೂ ಹಾಕ್ಕೋತಾರಂತೆ. ನಾನು ಇಲ್ಲಿ ತೆಂಗಿನಕಾಯಿ ಹಾಕ್ಕೋತಾ ಇಲ್ಲ, ಕಡಲೆಕಾಯಿ ಬೀಜ ಹಾಕ್ಕೊಂಡ್ರೆ ಏನೋ ಒಂಥರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಕಡಲೆಕಾಯಿ ಬೀಜ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ಟೊಮೊಟೊ ಎಲ್ಲ ಹುರ್ಕೊಂಡಿದ್ದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಸ್ಟವ್ ಆಫ್ ಆಗಿದೆ ಆಗಲೇ, ಅದನ್ನೇನು ಉರಿಯೋ ಅವಶ್ಯಕತೆ ಇಲ್ಲ. ಆನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಎಲ್ಲ ಸುಮ್ಮನೆ ಆ ಬಿಸಿ ನಲ್ಲೇ ಸ್ವಲ್ಪ ಹೀಗೆ ಹುರ್ಕೋತಾ ಇದ್ದೀನಿ ಅಷ್ಟೇ. ನಂತರ ಈಗ ಕರಿಬೇವು ಹಾಕ್ಕೋತಾ ಇದ್ದೀನಿ 1 ಕಡ್ಡಿಯಷ್ಟು. ಮತ್ತು ಬೆಲ್ಲ ಅಂದರೆ ಆಪ್ಷನಲ್ಲು, ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ಆನಂತರ ಇದನ್ನು ತರ್ತರಿಯಾಗಿ ರುಬ್ಕೋಬೇಕಾಗುತ್ತೆ. ನೈಸಾಗೇನೂ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಒಂದು 3-4 ರೌಂಡ್ ಈಗ ಅಂದ್ಬಿಟ್ಟು ಆಫ್ ಮಾಡ್ಕೊಬಿಡ್ಬೇಕು, ಇಲ್ಲಾಂದರೆ ಫುಲ್ ನೈಸ್ಗಾಗ್ಬಿಡುತ್ತೆ. ಆದಷ್ಟು ತರ್ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅಂದರು. ಈಗ ತರ್ತರಿಯಾಗಿ ರುಬ್ಕೊಂಡು ಬರೋಣ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕೋದು ಸ್ಕಿಪ್ ಆಗಿಬಿಟ್ಟಿದೆ. ಆನಂತರ ಈಗ ರುಬ್ಕೊಂಡಿದ್ದಾಗಿದೆ ನೋಡಿ, ಈ ರೀತಿ ತರ್ತರಿಯಾಗಿ ರುಬ್ಕೋಬೇಕಾಗುತ್ತೆ. ಇನ್ನೂ ಸ್ವಲ್ಪ ತರ್ತರಿಯಾಗಿದ್ರೂ ಪರವಾಗಿಲ್ಲ. ನಂತರ ನಿಮ್ಮ ಮನೆಯಲ್ಲಿ ಏನಾದ್ರು ಒಳ್ಕಲ್ಲಿದ್ರಂತೂ ಒಳ್ಕಲ್ಲಲ್ಲಿ ಈ ಥರ ಕುಟ್ಟಿ ಇದು ಮಾಡ್ಕೊಂಡ್ರಂತೂ ತರ್ತರಿಯಾಗಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಆನಂತರ ಈಗ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳೋದ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ಈಗ ನಾನು ಒಗ್ಗರಣೆಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಆ ಎಣ್ಣೆ ಕಾದ ನಂತರ ಜೀರಿಗೆ ಹಾಕ್ಕೋತೀನಿ. ಜೀರಿಗೆ ಸಿಡ್ದಿದ ನಂತರ 1-2 ಕಡ್ಡಿಯಷ್ಟು ಕರಿಬೇವು, ನಂತರ ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ನಂತರ ನೀವು ಏನಾದರೂ ಬೇಕು ಅಂತ ಅಂದರೆ ಇಂಗು ಯೂಸ್ ಮಾಡ್ಕೊಳ್ಳಿ, ಇಂಗು ಘಮ ಸ್ಮೆಲ್ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆ ಆಗಿದೆ. ಈಗ ಟೊಮೊಟೊ ಚಟ್ನಿಗೆ ಒಗ್ಗರಣೆನ ಹಾಕ್ಕೊಳ್ಳೋದ. ಈಗ ನೋಡಿ, ಒಗ್ಗರಣೆ ಕೊಟ್ರೇ ಏನೋ ಒಂಥರ ಟೇಸ್ಟು, ಅಂದರೆ ಏನೋ ಒಂಥರ ಘಮ ಸ್ಮೆಲ್ಲು, ಆ ಜೀರಿಗೆ ಸ್ಮೆಲ್ಲೆಲ್ಲ ಎಷ್ಟು ಘಮ ಬರ್ತಾಯಿತ್ತು ಅಂದರೆ ಹೊಟ್ಟೆ ಹಶ್ವಿಲ್ದೆ ಹೋದ್ರೂ ಹಶ್ವಾಗ್ಬಿಡುತ್ತೆ, ಆ ರೀತಿ ಘಮ ಬರ್ತಾಯಿತ್ತು. ಈಗ ನೋಡಿ ಟೊಮೊಟೊ ಚಟ್ನಿ ರೆಡಿಯಾಗಿದೆ. ಇದ್ರ ಕಾಂಬಿನೇಷನ್ನಾಗಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತಂತೆ. ನಾನಿಲ್ಲಿ ಸದ್ಯಕ್ಕೆ ಚಪಾತಿ ಮಾಡ್ಕೊಂಡಿದ್ದೀನಿ. ನೈಟ್ ನಮ್ಮ ಮನೆಯಲ್ಲಿ ಯಾವಾಗಲೂ ಚಪಾತಿನೇ ಮಾಡೋದು, ಅನ್ನ ಸ್ವಲ್ಪ ಕಡಿಮೆ ಮಾಡೋದು, ಹಾಗಾಗಿ ಚಪಾತಿ ಮಾಡ್ಕೊಂಡಿದ್ದೆ. ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತಂತೆ. ಒಟ್ಟಿನಲ್ಲಿ ಚಪಾತಿ ಹಾಕ್ಕೊಂಡು ಈಗ ಟೊಮೊಟೊ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ರಂತೂ 2 ಚಪಾತಿ ತಿನ್ನೋ
ತಿನ್ನೋ ಇದರಲ್ಲಿ 4 ಚಪಾತಿ ಸೇರಿಸ್ತೀರಾ ನೀವು. ಅಷ್ಟು ರುಚಿ ತುಂಬಾ ಚೆನ್ನಾಗಿತ್ತು ಮಾತ್ರ. ಆ ಹುಳಿ ಹುಳಿ ಸ್ವೀಟು ಖಾರವಾಗಿ ಮತ್ತು ಆ ಜೀರಿಗೆ ಘಮ ಅಂತೂ ತುಂಬಾ ಚೆನ್ನಾಗಿತ್ತು. ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಥವಾ ನಿಮ್ಮ ಕಡೆ ಏನಾದರೂ ಬೇರೆ ರೀತಿ ಮಾಡ್ತೀರಾ ಅನ್ನೋದನ್ನು ತಿಳಿಸಿ. ಮತ್ತು ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮತ್ತು ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.